ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ತುಂಬಾನೇ ವಿಶೇಷವಾದಂಥ ವಿಡಿಯೋದೊಂದಿಗೆ ಬಂದಿದ್ದೀನಿ. ಹೊಸ ವರ್ಷನ ಹೊಸ ವರ್ಷ ಮಾಡುವಂಥ ವಿಡಿಯೋ ತಂದಿದ್ದೀನಿ. ಏನಪ್ಪ ಅಂತ ವಿಡಿಯೋ ಅಂತೀರಾ? ಎಲ್ಲರಿಗೂ ತಿಳಿಸ್ತೀನಿ. ಈ ವಿಡಿಯೋ ಬಂದ್ಬಿಟ್ಟು ಯಾರ್ಯಾರು ಹೂಡಿಕೆ ಮಾಡಬೇಕು ಅಂದ್ಕೊಂಡಿರ್ತಿರಲ್ಲ, ನಿಮ್ಮ ಜೀವನದಲ್ಲಿ ಸ್ವಲ್ಪ ನನ್ನ ಹತ್ರ ಸೇವಿಂಗ್ಸ್ ಇದೆ, ಅದನ್ನು ಎಲ್ಲರೇ ಒಂದು ಕಡೆ ಹಾಕಿದರೆ ಅದು ಬೆಳವಣಿಗೆ ಆಗಬೇಕು ಅಂತ ಯಾರ್ಯಾರು ಇಷ್ಟಪಡ್ತಿರ್ತಿರಲ್ಲ ಅಂಥವ್ರಿಗೋಸ್ಕರ ಈ ವಿಡಿಯೋ ಬಂದ್ಬಿಟ್ಟು ಸಣ್ಣ ಉಳಿತಾಯದಾರರೇ ಆಗಲಿ, ಹೂಡಿಕೆದಾರರಾಗಲಿ ಅಥವಾ ದೊಡ್ಡ ಹೂಡಿಕೆದಾರರಾಗಲಿ ಎಲ್ಲರಿಗೂ ಕೂಡ ಯಾರೇ ಆಗಲಿ ಈ ಡಿಸೆಂಬರ್ ಏನಿದೆಯಲ್ಲ ಇದು ಮುಗ್ದು ನೆಕ್ಸ್ಟ್ ಬರೋ ಅಂಥ ಹೊಸ ವರ್ಷ ಜನವರಿ 2026 ಅದೇನಿದೆಯಲ್ಲ ಅದರಲ್ಲಿ ಸಂಕ್ರಾಂತಿ ಬರುತ್ತೆ. ಆ ಸಂಕ್ರಾಂತಿ ಒಳಗಡೆ ಯಾರೇ ಒಬ್ಬರು ನೀವು ಏನಾರೇ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ಕೊಂಡಿದ್ರೆ ಗೋಲ್ಡ್ ಮತ್ತು ಸಿಲ್ವರಿಗೋಸ್ಕರ ಇನ್ವೆಸ್ಟ್ ಮಾಡ್ಬೋದು. ಗೋಲ್ಡ್ ಮತ್ತು ಬೆಳ್ಳಿಗೆ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಹೇಳ್ತಿದ್ದೀನಿ ಅಂತಂದರೆ, ಗೋಲ್ಡ್ಗೆ ಯಾರ್ಯಾರು ಇನ್ವೆಸ್ಟ್ ಮಾಡಬೇಕು ಅಂತ ಇದ್ದೀರಲ್ಲ ಅವ್ರಿಗೆಲ್ಲರಿಗೂ ಕೂಡ ಸಿಹಿ ಸುದ್ದಿ ಏನು ಅಂತಂದರೆ, 1 ತೊಲ ಮೀನ್ಸ್ 10 ಗ್ರಾಮಿಗೆ 10 ಗ್ರಾಮ್ ಗೋಲ್ಡಿಗೆ ಸಂಕ್ರಾಂತಿ ಒಳಗಡೆ 1.5 ಲಕ್ಷ ದಾಟತ್ತೆ. ಅದು 100% ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ. ಯಾಕಂತಂದರೆ ಪ್ರತಿಯೊಬ್ಬರು ಕೂಡ ನೀವು ಯೋಚನೆ ಮಾಡ್ಬೋದು, ಇವಾಗ ಯಾವ ರೀತಿ ರೇಟ್ ಏರುಪೇರು ಆಗ್ತಾ ಇದೆ ಅಂತಂದು ಹೇಳ್ಬಿಟ್ಟು ಕಮ್ಮಿ ಅಂತೂ ಆಗೋಕ್ಕೆ ಚಾನ್ಸೇ ಇಲ್ಲ. ಖಂಡಿತವಾಗ್ಲೂ ರೇಟ್ ಏರೇ ಇರುತ್ತೆ. ಅದಕ್ಕೋಸ್ಕರ ಗೋಲ್ಡಿಗೆ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಿದ್ದೀನಿ. ಮತ್ತು ಬೆಳ್ಳಿ ಯಾಕೆ ಅಂತಂದರೆ, ಬೆಳ್ಳಿ ಈಗಾಗಲೇ ನೋಡ್ಬೋದು ನೀವು, ಸುಮಾರು ದಿವಸದಿಂದ ಎಷ್ಟಿತ್ತು ರೇಟು ಅಂತ. ಇವಾಗ 200 ಚಿಲ್ಲರೆ ಇದೆ ತೊಲಕ್ಕೆ ನಾನು ಹೇಳ್ತಾ ಇರೋದು. ಇನ್ನು ಬರ್ತಾ ಬಂದ್ಬಿಟ್ಟು ಅದು 3 ಲಕ್ಷ ರೂಪಾಯಿ ಆಗುತ್ತೆ. ಅಂದರೆ ಖಂಡಿತವಾಗ್ಲೂ 3 ಲಕ್ಷ ದಾಟತ್ತೆ. ಈ ಸಂಕ್ರಾಂತಿಗೇನೆ 3 ಲಕ್ಷ ರೂಪಾಯಿ ದಾಟೋದ್ರಿಂದ ನಿಮಗೆ ಅದರಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಅಂದರೆ 1 kg ಗೋಲ್ಡಿಗೆ ಬೆಳ್ಳಿಗೆ 3 ಲಕ್ಷ ರೂಪಾಯಿ ದಾಟೋದ್ರಿಂದ ನಿಮ್ಗೆ ಅದರಲ್ಲೂ ಕೂಡ ಲಾಭ ಇದ್ದೇ ಇರುತ್ತೆ. ಗೋಲ್ಡ್ ಇನ್ವೆಸ್ಟ್ಮೆಂಟ್ ನನಗೆ ದೊಡ್ಡದಾಗತ್ತೆ ಅನ್ನೋಂಥವ್ರು ಬೆಳ್ಳಿನ ತೊಗೊಬೋದು. ಬೆಳ್ಳಿ ಆದರೆ ಸ್ಮಾಲ್ ಅಮೌಂಟಲ್ಲೂ ಸಿಗುತ್ತೆ, ಸ್ವಲ್ಪದ್ರಲ್ಲೂ ಕೂಡ ಸಿಗೋದ್ರಿಂದ ಇನ್ವೆಸ್ಟ್ಮೆಂಟ್ ಅಂತ ಯಾರು ಇದು ಮಾಡ್ಕೊಂಡಿರ್ತೀರೋ ಇವರೆಲ್ಲರೂ ಕೂಡ ಇದರಲ್ಲಿ ಇನ್ವೆಸ್ಟ್ ಮಾಡಿ ನಿಮಗೆ ಖಂಡಿತವಾಗ್ಲೂ ಲಾಭ. ಇನ್ನೊಂದು, ಇದಕ್ಕೆ ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು ಏನು ಎತ್ತ ಅಂತಂದು ಕೇಳೋದಾದರೆ, ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಬೇಕು ಅನ್ನೋದಾದರೆ ಡೀಟೇಲ್ಸ್ ಅಂತಂದು ಹೇಳ್ಬಿಟ್ಟು, ಇಲ್ಲ ಅಂದರೆ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಲಾಂಗ್ ವಿಡಿಯೋ ಮಾಡಿಬಿಟ್ಟು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತೀನಿ. ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಯಾವ ಥರ ಇನ್ವೆಸ್ಟ್ ಮಾಡಿದರೆ ಒಳ್ಳೆಯದು ಅಂತಂದು ಹೇಳ್ಬಿಟ್ಟು. ಬೇಗನೆ ಟೈಮ್ ಇಲ್ಲ, ಇನ್ನೇನು ನ್ಯೂ ಇಯರ್ ಬಂದೇ ಬಿಡ್ತು, ಇನ್ನು ಕೇವಲ 5 ದಿವಸ ಬಾಕಿ ಇರೋದ್ರಿಂದ ಬೇಗನೆ ನೀವು ಕಮೆಂಟ್ ಮಾಡಿ ತಿಳಿಸಿ. ಎಷ್ಟು ಕಮೆಂಟ್ ಬರ್ತೋ ಅಷ್ಟೇ ಬೇಗ ನನ್ನ ವಿಡಿಯೋ ಕೂಡ ರಿಲೀಸ್ ಆಗುತ್ತೆ. ಎಲ್ಲರೂ ಕೂಡ ಕಮೆಂಟ್ ಮಾಡೋದು ಮರಿಬೇಡಿ.